ಹೇ ಗೈಸ್, ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಟೊಮೆಟೊ ರಸಮ್. ಇದು ನಮ್ಮಮ್ಮ ಮಾಡೋ ಟೊಮೆಟೊ ರಸಮ್ ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ನೆಗಡಿ ಆಗಿರೋರ್ಗಾಗಿರ್ಬೋದು, ಕೆಮ್ಮಲು ಹಾಗೆ ಜ್ವರ ಬಂದಿರೋರ್ಗಂತೂ ಪಟ್ ಅಂತ ಅವ್ರ ನಾಲ್ಗೆ ರುಚಿ ಕೆಟ್ಟಿರುತ್ತಲ್ಲ, ವಾಪಸ್ ಆ ರುಚಿ ಎಲ್ಲ ಬರಬೇಕಂದ್ರೆ ಈ ಒಂದು ರಸಮ್ ತಿನ್ನಲೇಬೇಕು. ಸೊ ಈ ಒಂದು ರಸಮ್ಗೆ ನಾನು ರುಬ್ಕೊಳ್ಳೋದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಾಳು ಮೆಣಸು ಮತ್ತು ಅದ್ರ ಜೊತೆಗೆ ಒಂದು 4-5 ಅಂದರೆ ಒಂದು ಸ್ವಲ್ಪ ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನು ಫಸ್ಟೇ ಇಲ್ಲಿ ಜೀರಿಗೆನ ಪುಡಿ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ನಿಮ್ಮ ಇಚ್ಛಾನುಸಾರ ನಿಮಗೆ ಎಷ್ಟು ಬೇಕು, ಅಂದರೆ ನೀವೆಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ರಸಮ್ ಅದನ್ನು ನೋಡಿಕೊಂಡು ನೀವು ಜೀರಿಗೆ ಆಗಿರ್ಬೋದು, ಕಾಳು ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ಮೆಂತ್ಯನ ಎಷ್ಟು ಬೇಕೋ ಅಷ್ಟು ಅಂತ ನೋಡಿಕೊಂಡು ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅಂದರೆ ದೊಡ್ಡದಾಗಿ ಇದೆ ಬೆಳ್ಳುಳ್ಳಿ, ಸೊ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೆ. ನಿಮ್ಮ ಇಚ್ಛಾನುಸಾರ ನೀವೆಷ್ಟು ಮಾಡ್ತಿದ್ದೀರೋ ಅದನ್ನು ನೋಡಿಕೊಂಡು ನೀವು 1-2 ಗೆಡ್ಡೆ ಬೆಳ್ಳುಳ್ಳಿನ 3 ಗೆಡ್ಡೆ ಬೆಳ್ಳುಳ್ಳಿ ಅಥವಾ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿನಾದರೂ ಸೇರಿಸ್ಕೊಳ್ಬೋದು. ಅದ್ರ ಜೊತೆಗೆ 3 ಹಸಿಮೆಣಸಿಕಾಯಿ ನಿಮ್ಮ ಇಚ್ಛಾನುಸಾರ. ನೀವು ಖಾರಕ್ಕೆ ಒಣಮೆಣಸಿಕಾಯಿ ಬೇಕಾದರೂ ಬಳಸ್ಕೊಳ್ಬೋದು, ಇಲ್ಲ ಹಸಿಮೆಣಸಿಕಾಯಿ ಬೇಕಾದರೂ ಬಳಸ್ಕೊಳ್ಬೋದು. ಇಲ್ಲಿ ರುಬ್ಬೋದಕ್ಕೆ ನೋಡ್ತಿದ್ದೀರಲ್ಲ, ಕಾಳು ಮೆಣಸು ಮತ್ತು ಮೆಂತ್ಯನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬೆಚ್ಚಗೆ, ಅಂದರೆ ಪೌಡರ್ ಆಗೋದಕ್ಕೆ ಬೆಚ್ಚಗೆ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು 3 ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು 4 ಹಸಿಮೆಣಸಿಕಾಯಿ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ನೀವು ಒಣಮೆಣ್ಸಿಕಾಯಿ, ನಾನು ಹೇಳ್ದಾಗೆ ಒಣಮೆಣ್ಸಿಕಾಯಿ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ರುಬ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮ್ಮಮ್ಮ ಅಂತೂ ಈ ಥರನೇ ಮಾಡೋದು. 100% ಸೂಪರಾಗಿರುತ್ತೆ. ಅನ್ನದ ಜೊತೆಗಂತೂ ಚಿಂದಿಯಾಗಿರುತ್ತೆ. ಮತ್ತು ರಸಮ್ ಒಂದು ಗ್ಲಾಸಲ್ಲಿ ಹಾಕೊಂಡು ಟೀ ಕುಡಿದ್ರೆ ಮಾತ್ರ ಅಲ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾನಿಲ್ಲಿ ರುಬ್ಕೊಂಡಿದ್ದೀನಿ ಈ ಒಂದು ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಮತ್ತು ಮೆಂತ್ಯ ಸ್ವಲ್ಪ ರುಬ್ಕೊಂಡಿದ್ದೀನಿ. ಅದನ್ನು ಸೈಡಿಗೆ ಒಂದು ಬೌಲ್ಗೆ ತೆಗೆದಿಟ್ಟು, ಮತ್ತು ಈ ಒಂದು ಮಿಕ್ಸಿ ಜಾರಲ್ಲಿ ಏನು ಉಳಿದಿರುತ್ತೆ ಅದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಸೈಡಲ್ಲಿ ಇಟ್ಕೊಳ್ತೀನಿ. ಸೊ ನೆಕ್ಸ್ಟ್ ಇದನ್ನು ನಾವು ಒಗ್ಗರಣೆಗೆ ಹಾಕ್ಕೊಳ್ಳುವಾಗ ಈ ನೀರನ್ನು ಕೂಡ ರಸಮ್ಗೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಈ ಕಡೆ ಒಂದು ನಿಂಬೆಹಣ್ಣು ಗಾತ್ರದ ಒಂದು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೀನಿ. ಸೊ ಹುಣಸೆಹಣ್ಣು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ನೋಡಿಕೊಂಡು ಸೇರಿಸ್ಕೊಂಡ್ರೆ ಆಗುತ್ತೆ. ಸೊ ಮೊದಲೇ ನೆನೆಸಿಟ್ಕೊಳ್ಬೇಕಾಗುತ್ತೆ. ಮತ್ತು ಒಗ್ಗರಣೆಗೆ ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಅದ್ರ ಜೊತೆಗೆ ಕರಿಬೇವನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ 2 ಒಣಮೆಣಸಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಿಮ್ಮ ಇಚ್ಛಾನುಸಾರ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಷ್ಟು ಜನಕ್ಕೆ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು. ಹಾಗೆ ನಾನು ಎಷ್ಟು ಜನಕ್ಕೆ ಮಾಡ್ತಿದ್ದೀನಿ ಅಂದರೆ ಒಂದು 4 ಜನಕ್ಕೆ ಆಗೋವಷ್ಟು ನಾನಿಲ್ಲಿ 4 ಇಲ್ಲ 5 ಜನಕ್ಕೆ ಆಗೋವಷ್ಟು ನಾನಿಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಒಂದು MTR ಆದರೂ ಬಳಸ್ಕೊಳ್ಬೋದು, ನೀವು ಮನೆಯಲ್ಲಿ ಮಾಡಿಸಿರುವಂಥ ಖಾರದ ಪುಡಿನಾದರೂ ಬಳಸ್ಕೊಳ್ಬೋದು, ಸಾಂಬಾರು ಪುಡಿನಾದರೂ ಬಳಸ್ಕೊಳ್ಬೋದು. ಅದ್ರ ಜೊತೆಗೆ 1 ಚಿಟಿಕೆ 2 ಚಿಟಿಕೆ ಅಷ್ಟು ಅರಿಶಿನ ಪುಡಿಯನ್ನು ಕೂಡ ತಗೊಳ್ಬೇಕಾಗುತ್ತೆ. ಮತ್ತು ಇಲ್ಲಿ ನಾನಿಲ್ಲಿ ಏನು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀವಿ, ಹುಳಿಗೆ ಎಷ್ಟು ಬೇಕು, ಅಂದರೆ ಹುಳಿ ಜಾಸ್ತಿನೂ ಇರಬಾರ್ದು ಇಲ್ಲ ಕಡಿಮೆನೂ ಇರಬಾರ್ದು, ಅದನ್ನು ನೋಡಿಕೊಂಡು ಮೀಡಿಯಮ್ಮಾಗಿ, ಅಂದರೆ ರಸಮ್ ಟೇಸ್ಟ್ ನೀವು ನೋಡೇ ಇರ್ತೀರ, ರಸಮ್ ಯಾವ ಥರ ಬೇಕು ಅಂತ ನೋಡಿಕೊಂಡು. ಸೊ ನಿಮಗೆ ಕೆಲವೊಬ್ಬರು ಮನೆಯಲ್ಲಿ ಜಾಸ್ತಿ ಹುಳಿ ತಿನ್ನೋರು ಕೂಡ ಇರ್ತಾರೆ, ಕೆಲವೊಬ್ಬರು ಮನೆಯಲ್ಲಿ ಹುಳಿ ತಿನ್ನಲ್ಲ. ಸೊ ಅದನ್ನು ನೋಡಿಕೊಂಡು ನೀವಿಲ್ಲಿ ಹುಣಸೆ ಹಣ್ಣನ್ನು ಸ್ವಲ್ಪನೇ ಹಾಕ್ಕೊಂಡು ಅದನ್ನು ನೆನೆ ಹಾಕ್ಬಿಟ್ಟು ಅದನ್ನು ಕಿವುಚ್ಬಿಟ್ಟು, ಅದ್ರ ಜೊತೆಗೆ ನಾನಿಲ್ಲಿ 3 ಟೊಮೆಟೊ, ಮೊದಲೇ ತೋರಿಸ್ದೆ ನಾನು 3 ಟೊಮೆಟೊನ ತೊಗೊಂಡಿದ್ದೆ. ಇದನ್ನು ಕೂಡ ನಿಮ್ಮ ಇಚ್ಛಾನುಸಾರ ನೀವು ಟೊಮೆಟೊ ರಸಮ್ಗೆ ಒಂದು 4 ಟೊಮೆಟೊ ಬೇಕಾದರೂ ಹಾಕ್ಕೊಳ್ಬೋದು, 5 ಟೊಮೆಟೊ ಬೇಕಾದರೂ ಹಾಕ್ಕೊಳ್ಬೋದು. ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಷ್ಟನ್ನು ನೋಡಿಕೊಂಡು ಟೊಮೆಟೊ ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ನೀವು ಇಲ್ಲಿ ಹುಂಡೆ ಟೊಮೊಟೊನ ತಗೊಂಡು ಹುಣಸೆ ಹಣ್ಣನ್ನು ಏನು ಕಿವುಚ್ಕೊಂಡಿರ್ತೀರ ಅದರಲ್ಲೇ ಹಾಕ್ಕೊಂಡು ನೀವು ಕೈಯಿಂದ ಬೇಕಾದರೂ ಕಿವುಚ್ಕೊಳ್ಬೋದು. ನಾನಿಲ್ಲಿ ಉಂಡೆ ಆಗಿರೋ ಟೊಮೊಟೊನ ಕಿವುಚ್ಕೊಂಡ್ರೆ ಅಷ್ಟೊಂದು ಕಿವುಚೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊನ. ಕಟ್ ಮಾಡ್ಕೊಂಡಿರೋ ಟೊಮೊಟೊನ ನೀವು ಈ ಥರ ಚಿಕ್ಕದಾಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕಿವುಚ್ಕೊಳ್ಳೋದಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಕಿವುಚ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಸ್ಮ್ಯಾಸರ್ ಕೂಡ ಬಳಸ್ಬೋದು. ಈ ಥರ ನನಗೆ ಸ್ವಲ್ಪ ಕಷ್ಟನೇ ಆಯಿತು ಕಿವುಚೋದಕ್ಕೆ, ಅದಕ್ಕೆ ನಾನು ಸ್ಮ್ಯಾಸರಿಂದ ಇದು ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಸರಿಂದ ಇದು ಮಾಡಿದರೆ ಚೆನ್ನಾಗಿ ಅದು ಏನು ರಸ ಏನಿರುತ್ತೆ ಅದೆಲ್ಲ ಇದಾಗಿ ಸಿಪ್ಪೆ ಕೂಡ, ಕೆಲವೊಬ್ಬರು ಸಿಪ್ಪೆಯನ್ನು ಯೂಸ್ ಮಾಡಲ್ಲ,
ಈ ಟೊಮೆಟೊ ರಸಮ್ ಆಗಿರ್ಬೋದು, ಬೇಳೆ ಸಾಂಬಾರು ಆಗಿರ್ಬೋದು, ಅದಕ್ಕೆಲ್ಲ ಸಿಪ್ಪೆನ ಕೆಲವೊಬ್ಬರು ತೆಗಿತಾರೆ. ಸೊ ಆ ಥರ ತೆಗಿಯೋದಕ್ಕೆ ಏನು ಮಾಡಬೇಕು, ತುಂಬಾ ಕಿವುಚಿದ್ರೆ ಸಿಪ್ಪೆ ಬಿಟ್ಕೊಳ್ಳುತ್ತಲ್ಲ, ಸಿಪ್ಪೆನ ನೀವು ಬೇಕಾದರೆ ತೆಗೆದು ಹೊರಗಡೆ ಹಾಕ್ಬೋದು ಗೈಸ್. ಸೊ ಸ್ಮ್ಯಾಸರ್ ಯೂಸ್ ಮಾಡಿದ್ರೆ ಬೇಗ ಆಗುತ್ತೆ, ಬೇಗ ಕಿವುಚ್ಕೊಳ್ಬೋದು, ಮತ್ತು ಅದ್ರ ಜೊತೆಗೆ ಒಂದು ಸಿಪ್ಪೆ ಏನಿರುತ್ತೆ ಅದನ್ನು ತೆಗೆದು ಬಿಸಾಕ್ಬೋದು. ಅದ್ರ ಜೊತೆಗೆ ನೀವು ನಿಮ್ಮ ಇಚ್ಛಾನುಸಾರ ಎಷ್ಟು ಜನಕ್ಕೆ ಮಾಡ್ತಿದ್ರೆ ಅದನ್ನು ನೋಡಿಕೊಂಡು ನೀರನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಹುಣಸೆಹಣ್ಣು ಮತ್ತು ಟೊಮೊಟೊ, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮ್ಮ ಇಚ್ಛಾನುಸಾರ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರೋ ಅದನ್ನು ನೋಡಿಕೊಂಡು ಸ್ವಲ್ಪ ನೀರು ಅಂದರೆ ನಾನಿಲ್ಲಿ ಒಂದು 3 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಫೈನಲಿ ಇದು ರಸಮ್ ಥರನೇ ಆಗುತ್ತೆ. ಇದಕ್ಕೆ ಸ್ವಲ್ಪ ಅಂದರೆ 1-2 ಹಸಿಮೆಣಸಿಕಾಯಿನ ಕಿವುಚ್ಕೊಂಡ್ರು ಕೂಡ ಅನ್ನಕ್ಕೆ ಸೇರಿಸ್ಕೊಂಡು ಹಾಗೆ ತಿನ್ಬೋದು, ಆ ಥರ ಟೇಸ್ಟ್ ಇರುತ್ತೆ. ಸೊ ಒಂದು ಬಾಣಲಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ, ಬಿಸಿಯಾದ ಬಾಣಲಿಗೆ ಸ್ವಲ್ಪ ಎಣ್ಣೆ ಅಂದರೆ 1-2-3 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಸೊ ನಿಮ್ಮ ಇಚ್ಛಾನುಸಾರ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅದನ್ನು ನೋಡಿಕೊಂಡು ಆಯಿಲನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಫೈನಲಿ ಆಯಿಲ್ ಕಾದಿದೆ, ಎಣ್ಣೆ ಕಾದ ಎಣ್ಣೆಗೆ ಇಲ್ಲಿ ನಾನಿಲ್ಲಿ ಮೊದಲೇ ನಾನು ಹೇಳ್ದಾಗೆ ಒಣಮೆಣಸಿಕಾಯಿ, ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಸಾಸಿವೆ, ಸ್ವಲ್ಪ ಜೀರಿಗೆ, ಅದ್ರ ಜೊತೆಗೆ ಕರಿಬೇವು, ಇದನ್ನು ಕೂಡ ಅಷ್ಟೇ ನೀವು ನಿಮ್ಮ ಇಚ್ಛಾನುಸಾರ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅದನ್ನು ನೋಡಿಕೊಂಡು ಸೇರಿಸ್ಕೊಂಡು ಅಂದರೆ ಗೋಲ್ಡನ್ ಫ್ರೈ ಆಗೋವರೆಗೂ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಲೋ ಫ್ಲೇಮಲ್ಲೇ ನೀವು ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಐ ಫ್ಲೇಮಲ್ಲಿದ್ದರೆ ಜಾಸ್ತಿ ಬೇಗನೆ ಇದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ, ಅಂದರೆ ಒಣಮೆಣ್ಸಿಕಾಯಿ ಅಲ್ವಾ, ಸೊ ಕಪ್ಪಗೆ ಆಗೋಗುತ್ತೆ. ಅದ್ರ ಜೊತೆಗೆ ಇದೇ ಒಂದು ಅಂದರೆ ಗೋಲ್ಡನ್ ಫ್ರೈ ಆದಮೇಲೆ ಇದೇ ಒಂದು ರುಬ್ಕೊಂಡಿದ್ವಲ್ಲ ಏನು ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು, ಅದ್ರ ಜೊತೆಗೆ ಜೀರಿಗೆ ಪೌಡ್ರು, ಮತ್ತು ಅದ್ರ ಜೊತೆಗೆ ನಾವು ಸ್ವಲ್ಪ ಹಸಿಮೆಣಸಿಕಾಯಿ ಏನು ರುಬ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಸಿ ವಾಸನೆ ಏನಾಗಿರುತ್ತೆ ಗೈಸ್, ಕೆಲವೊಬ್ರಿಗೆ ಹಸಿಮೆಣಸಿಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಏನು ಮಾಡಬೇಕಂದ್ರೆ ಈ ಥರ ಒಂದು ಒಗ್ಗರಣೆ ಹಾಕಿದಾದಮೇಲೆ ಅದೇ ಒಗ್ಗರಣೆಗೆ ನಾವಿಲ್ಲಿ ಏನು ರುಬ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಹೋಗುತ್ತೆ, ಮತ್ತು ಹಸಿ ವಾಸನೆ ಕೂಡ ಹೋಗುತ್ತೆ. ಹಸಿ ವಾಸನೆ ಹೋದರೆ ನಿಮಗೆ ಹಸಿಮೆಣಸಿಕಾಯಿ ಸ್ವಲ್ಪ ಫ್ರೈ ಮಾಡಿದ್ರೆ ಎಣ್ಣೆಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಫೈನಲಿ ಇದು ಗ್ಯಾಸ್ಟ್ರಿಕ್ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಮತ್ತು ಅದ್ರ ಜೊತೆಗೆ ನಾನು ಅರಿಶಿನ ಪುಡಿಯನ್ನು ಏನು ತೊಗೊಂಡಿದ್ದೀನಿ ಆ ಒಂದು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಮತ್ತು ಅದ್ರ ಜೊತೆಗೆ ಅಚ್ಚ ಖಾರದ ಪುಡಿ, ಅಂದರೆ ನೀವು ಟೇಸ್ಟಿಗೆ ಅಂದರೆ ಖಾರಕ್ಕೆ ಎಷ್ಟು ಬೇಕೋ, ಮತ್ತು ಜಾಸ್ತಿ ಖಾರ ತಿನ್ನೋರು ಇರ್ತಾರೆ, ಕೆಲವೊಬ್ಬರು ಖಾರ ತಿನ್ನದೇ ಇರೋರು ಇರ್ತಾರೆ. ಸೊ ನಿಮಗೆ ಯಾವ ಥರ ಬೇಕೋ ಅದನ್ನು ನೋಡಿಕೊಂಡು ಹದವಾಗಿ ನೀವು ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿಯನ್ನು ತಗೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಅದಾದಮೇಲೆ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದಂಥ ಟೊಮೊಟೊ ಮತ್ತು ಹುಣಸೆಹಣ್ಣು ರಸ ಮಾಡ್ಕೊಂಡಿರ್ತೀವಿ ಅದನ್ನು ಫೈನಲಾಗಿ ಸೇರಿಸ್ಕೊಳ್ಬೇಕಾಗುತ್ತೆ. ಸೇರಿಸಿ ಐ ಫ್ಲೇಮಲ್ಲಿಟ್ಟು ಒಂದೆರಡು ಅಂದರೆ 2-3 ನಿಮಿಷ ಸುಮ್ಮನೆ ಹಾಗೆ ಕೈ ಆಡಿಸ್ಬೇಕಾಗುತ್ತೆ. ಕೈ ಆಡಿಸಿದಾದ್ಮೇಲೆ ಒಂದು 10 ನಿಮಿಷ ಒಂದು ತಟ್ಟೆನ ಮುಚ್ಚಿ ಒಂದು ಲಿಡ್ ಕ್ಲೋಸ್ ಮಾಡಿದರೆ ಈ ಥರ ಕುದಿ ಬರುತ್ತೆ ಗೈಸ್. ಆ ಥರ ಕುದಿ ಬಂದಾಗ ಏನಾಗುತ್ತೆ, ಅಂದರೆ ಆ ಒಂದು ಸ್ಮೆಲ್ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ರಸಮ್ ಅಂತೂ ಅಲ್ಟಿಯಾಗಿರುತ್ತೆ. ಅನ್ನದ ಜೊತೆಗೆ ಆಗಿರ್ಬೋದು, ನೀವು ಇಡ್ಲಿ ಜೊತೆಗೂ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನೆಗಡಿ ಏನಾಗಿರುತ್ತೆ, ಕೆಮ್ಮು ಏನಾಗಿರುತ್ತೆ ಅಂಥವ್ರಿಗೆ ಒಂದು ಗ್ಲಾಸಲ್ಲಿ ಹಾಕ್ಕೊಟ್ರೆ ನೆಗಡಿನೂ ಮಾಯ ಆಗುತ್ತೆ, ಕೆಮ್ಮು ಮಾಯ ಆಗುತ್ತೆ, ಜ್ವರನೂ ಕೂಡ ಮಾಯ ಆಗುತ್ತೆ ಅಂತಲೇ. ಇವಾಗ 15 ನಿಮಿಷ ಕುದಿ ಬರ್ಸ್ಕೊಂಡಿದ್ದಾದಮೇಲೆ ರಸಮ್ ಇಲ್ಲಿ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅನ್ನೋದ್ರ ಜೊತೆಗೆ ತಿನ್ಬೋದು. ಸೊ ಸೂಪರ್ ಆಗಿದೆ, ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ. ಸೊ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಇಚ್ಛಾನುಸಾರ ನಿಮಗೆ ಕೆಮ್ಮಲಿದೆ, ನಾವು ಕಾಯಿ ತುರಿ ತಿನ್ನಲ್ಲ ಅನ್ನೋರು ಕಾಯಿ ತುರಿನೂ ಕೂಡ ಸ್ಕಿಪ್ ಮಾಡ್ಬೋದು, ಇಲ್ಲ ಕಾಯಿ ತುರಿನ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಟೇಸ್ಟಿಗೋಸ್ಕರ ಅಂತ ಹೇಳ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಸೊ ಈ ಒಂದು ರಸಮ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ತಿಂದು ನೋಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.